ಇಷ್ಟರ ಚಂದ ಐತಲ್ಲ ಹೊಲ. ಒಂಥರ ಅದು ಪಿಕ್ಚರ್ದಾಗದು ಇರ್ತೈತಲ್ಲ ಬ್ಯಾಕ್ಗ್ರೌಂಡು ಫೋಟೋಗಳು ಅವೆಲ್ಲ ಹಂಗೆ ಇದ್ದಂಗೆ ಹಿಂದೆ ಗುಡ್ಡ ಐತಿ. ಮತ್ತು ಬಾಳೆಹಣ್ಣು ಗಿಡ ಅದು ಎಷ್ಟು ಮಸ್ತಾಗ್ಯಾವು. ಬಾಳೆಹಣ್ಣು ಆಗ್ಯಾವೇನು ಒಂದ್ಸರಿ ಅದರ ಗೊತ್ತಿಲ್ಲಕ್ಕ. ಈ ಹೊಲಕ್ಕೆ ನಾನು ಬಂದೇ ಇಲ್ಲ. ಆ ಕಡೆ ಅದು ಐತಲ್ಲ ಅದಕ್ಕೆ ಹೋಗಿದ್ನಿ. ಇದು ಸ್ವಲ್ಪ ದೂರ ಆಕತ್ತಂತೇಳಿ ನಾನು ಈ ಕಡೆ ಬಂದೇ ಇಲ್ಲ. ಮತ್ತು ಇವತ್ತು ಹೋಗೋಣ ಅನ್ನಕತ್ತಾರಲ್ಲ ಅದಕ್ಕಾಗೆ ಬನ್ನಿ ನೋಡಿದ್ರಾತಂತೇಳಿ. ನಾನು ನೋಡಿದ್ದಿಲ್ಲಲ್ಲ ಅದಕ್ಕೆ ಒಂದ್ಸರಿ ನೋಡೋಣ ತಡಿ ಅಂತೇಳಿ ಬನ್ನಿ. ಅಯ್ಯೋ ಸಚಿನ್ ಇಲ್ಲೋದ? ಅವು ಗಾಡಿ ಮ್ಯಾಗಿನೆಲ್ಲ ಸಾಮಾನು ತೊಗೊಂಡು ಬರ್ತೇನೆ ಅಂತ ಹೋದ್ರಕ್ಕ. ಬಾ ನಾವು ಹೋಗೋಣ. ಹತ್ತಿರ ಅಲ್ಲಿದಾರ ನಡಿ ಮುಂದೆ. ಸರಿ ಸರಿ ನಡಿ ಹೋಗೋಣ. ಇಲ್ಲೇ ಕುಂದಿರ್ತಿದ್ದಿಲ್ಲ ಅಂದ್ರೆ ಇಲ್ಲೇ ಎಷ್ಟು ಚಲೋ ಐತಿ. ಮನೆಯಿಂದ ಕುಪ್ಪೆ ಐತೆ ಅನ್ನೋದು ಅಷ್ಟೇ, ಅದು ಬಿಟ್ಟರೆ ಎಷ್ಟು ಮಸ್ತ್ ಐತಿ. ಅಲ್ಲಿ ಅದೇನು ಹೊಲ್ದಾಗಿನ ಮನೆ ಏನದ? ಹೌದಕ್ಕ, ನಾನು ನೋಡೇ ಇಲ್ಲ ಇವೆಲ್ಲ. ನಾನು ಬಂದೇ ಇಲ್ಲ ಅಕ್ಕ, ನಾನು ಫಸ್ಟ್ ಟೈಮ್ ಇದು ಬಂದಿರೋದು. ಅಲ್ಲೇ ಹೊಲಕ್ಕೆ ಹೋಗ್ತಿದ್ವು ಅಷ್ಟೇ, ಈ ಕಡೆ ಬಂದಿಲ್ಲ ಬಿಡು. ಇಲ್ಲೇ ಕುಂತು ಬಿಡೋಣ ಬಾ. ಮತ್ತು ಅಲ್ಲಿ ಮೊದಲ ಈಗ ಇಲ್ಲೇ ಸಾಕಾಯ್ತು ಅಲ್ಲಿಂದ ಇಲ್ಲಿ ಬರೋರಾಗ. ಇಷ್ಟಕ್ಕ ಹಿಂಗೆ ಅಂದ್ರೆ ಹೆಂಗಿಲ್ಲ ನೀನು ಬಾ. ಅಲ್ಲಿಗೆ ಒಳಗೆ ಹೋಗೋಣ ಬಾ. ನಿಂಗೆ ನಾನೊಂದು ಚಲೋ ಸೀರೆ ತೊಗೊಂಡು ನಾನು ಅದನ್ನ ಉಟ್ಕೊಳ್ಳಂತೆ. ನೀನು ಫ್ಯಾನ್ಸಿಯಾಗಿ ರೆಡಿ ಆಗೋದು ಯಾವಾಗ? ಅಕ್ಕ ನಾನು ಫ್ಯಾನ್ಸಿಯಾಗಿ ಬೇಡ ಬೇಡ, ನಾನು ಹಿಂಗೆ ಇರ್ತಾನೆ. ನಂಗೆ ಹಿಂಗೆ ಇರೋಕೆ ಇಷ್ಟ. ನೋಡೋಣ ಬಾ ಒಂದು ಸರಿ. ಯಾರಾರ ಏನರ ಅಂದ್ರೆ ತೆಗೆದು ಹಿಂಗೆ ಇರುವಂತೆ ಸರಿನಾ? ಬಾ. ಬೇಡ ಅಕ್ಕ, ನಾನು ಹೇಳೋದನ್ನ ಕೇಳು. ಸುಮ್ಮ ಹತ್ತಿರೋದು ಬೈತಾರ. ಅವ್ರಿಗೆ ಹಿಂಗಿದ್ರೆ ಚಲೋ. ನಾನು ಮತ್ತೆ ಎಲ್ಲಿ ಹಾಗೆಲ್ಲ ರೆಡಿ ಆದ್ರೆ ಏನಾರ ಅಂದ್ರೆ ಏನು ಮಾಡೋದು? ಅವ್ರು ಯಾಕಂತಾರು? ಮತ್ತು ಅಂಕಿತ ನೋಡಿದ್ರೆ ಎಂಥವೆಲ್ಲ ಬಟ್ಟೆ ಹಾಕೋತಾಳು, ನೀನು ನೋಡಿದ್ರೆ ಇಂಥವು ಹಾಕೋಬೇಕಂತ ಯಾಕಂತಾರು? ನಾನು ಹೇಳ್ತೇನೆ ಬಾ. ಬೇಡ ಅಕ್ಕ, ನಾನು ಹೇಳೋದನ್ನ ಕೇಳು. ನೋಡು ಜಲ್ದಿ ಸಚಿನ್ಗೆ ಇಷ್ಟ ಆಗ್ತೈತಿ. ನೀವು ಇಬ್ಬರು ಚೆನ್ನಾಗಿರೋದು ಯಾವಾಗ? ಪ್ರೀತಿ ಕಾಳಜಿ ಅನ್ನೋದು ಯಾವಾಗ ಬರಬೇಕು? ನೀನು ಹಿಂಗೆ ದುರ್ಗಮ್ಮನ ಹಂಗಿದ್ರೆ ಅವ್ನು ನಿನ್ನ ಬಿಟ್ಟು ಬೆಂಗಳೂರದಾಗ ಬೇರೆ ಹುಡುಗಿನ ನೋಡ್ಕೊಂಡ್ಬಿಡ್ತಾನೆ. ನಡಿ, ನೀನು ಚಂದ ಕಾಣಬೇಕು, ಚಲೋ ಕಾಣಬೇಕು. ಅಯ್ಯೋ ನನ್ನ ಹುಡುಗಿ ಹೆಂಗೆ ಅದಾಳಲ್ಲ ಅಂತ ಅನ್ಬೇಕು ಅವನು. ಬಾ. ಅಯ್ಯೋ ಅಕ್ಕ ನಾನು ಹೇಳೋದು ಕೇಳು. ಬೇಡವಾ? ಅಯ್ಯೋ ಬಾರಾಣಿನ. ಅಕ್ಕ ನಾ ಹೇಳೋದು ಕೇಳಕ್ಕ. ಮತ್ತೆ ಅಲ್ಲಿ ಸಚಿನ್ ಅವರು ಏನಾದ್ರು ಅನ್ಕೊಂಡ್ರೆ ಏನು ಮಾಡೋದು? ಮಾವಾರ ಮುಂದದು ನಾನು ಹೆಂಗೆ ಬರಲಿ? ಓ, ಆಕಿಗಾದ್ರೆ ನಡೀತೈತಿ, ನಿನಗಾದ್ರೆ ನಡೆಯಂಗಿಲ್ಲೇನು? ಬಾ, ಯಾರು ಏನಂತಾರೆ ನಾನು ನೋಡ್ತೇನೆ. ಅಯ್ಯೋ ಅಕ್ಕ ಇದೇನು ಮಾಡಿಬಿಟ್ಟೆ ನೀನು? ನಾನು ಈ ರೀತಿ ರೆಡಿ ಮಾಡಿದೆ ಅಕ್ಕ. ಅಯ್ಯೋ ಸಚಿನ್ ಅವ್ರು ನೋಡಿದ್ರೆ ಏನು ಅನ್ಕೋತಾರೋ ಏನೋ. ನನಗೆ ಒಂಥರ ಮುಜುಗರ ಆಗತ್ತಕ್ಕ. ನಾನು ಯಾವತ್ತಾದರೂ ಇಂಥ ಬಟ್ಟೆ ಹಾಕೊಂಡಿದ್ದೇನೇನ? ನೀನು ಸುಮ್ಮನೆ ಇರು. ಇಷ್ಟು ಚಂದ ಕಾಣಕತ್ತಿದ್ದಿ. ಗೊಂಬಿ ಹಂಗೆ ಕಾಣಕತ್ತಿದ್ದಿ. ಅದನ್ನ ಬಿಟ್ಟ ದುರ್ಗಮ್ಮನ ಹಂಗೆ ಇದ್ದಿ. ಈಗ ನೋಡು ಒಳ್ಳೆ ಹೀರೋಯಿನ್ ಥರ ಕಾಣಕತ್ತಿದ್ದಿ. ಸಚಿನನ ಆಶ್ಚರ್ಯ ಆಗ್ತಾನೆ ಬೇಕಿದ್ರೆ ನೋಡ್ದೆ. ವಾವ್ ಅದು ನನ್ನ ಹೇಳ್ತೀನ ನಿಜ? ಅಮ್ಮೋ ರೀ ನೋಡ್ರಿ, ಅಕ್ಕ ಬೇಡ ಬೇಡ ಅಂದರು. ಈ ಥರ ಸೀರೆ ಎಲ್ಲ ಹಾಕಿ ಈ ಥರ ನನ್ನ ರೆಡಿ ಮಾಡಿ ಕರ್ಕೊಂಡು ಬಂದ್ಬಿಟ್ಟಾಳ. ಹೆಂಗೆ ಕಾಣಕತ್ತೀನಿ? ನನಗೆ ಒಂಥರ ಅನಸಾತಿ. ಎಲ್ಲಿ ಅತ್ತೆ ಏನಾದರೂ ಅಂತಾರೇನೋ ಅಂತೇಳಿ. ವಾವ್, ಹೆಂಗೆ ಕಾಣಕತ್ತಿದ್ದಿ ಗೊತ್ತೇನು ನೀನು? ಒಳ್ಳೆ ಅಪ್ಸರೆ ಥರ ಕಾಣಕತ್ತಿದ್ದಿ. ನನ್ನ ದೃಷ್ಟಿನ ಬೀಳ್ತತಿ. ಸುಂದ್ರಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ಇಷ್ಟು ಚಂದ ಕಾಣ್ತಾಳ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಅವಳನ್ನ ಈ ರೀತಿ ರೆಡಿ ಮಾಡಬೇಕು ಅಂತಂದ್ರೆ ಅವಳು ರೆಡಿ ಆಗಲ್ಲ ಅಂತಿದ್ಲು. ಇವಾಗ ನೀನು ರೆಡಿ ಮಾಡಿ ಕರ್ಕೊಂಬಂದಿದೀಯ. ನಿಜವಾಗ್ಲೂ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಕಾಣಕತ್ತಾಳ. ಇವಾಗ ನೋಡಕ್ಕ ನಮ್ಮಿಬ್ಬರು ಜೋಡಿ ಹೆಂಗೈತಿ ಹೇಳಿ ಮಾಡಿಸಿದಂಗಿಲ್ಲ. ಅವಾಗ ಒಳ್ಳೆ ಮಾರಮ್ಮನ ಥರ ಇರ್ತಿದ್ಲು. ಈಗ ನೋಡು ಒಳ್ಳೆ ಮಾಡರ್ನ್ ಥರ ಇದ್ದಾಳೆ. ನನಗೆ ಈ ರೀತಿ ಹುಡುಗಿ ಇಷ್ಟ ಅಕ್ಕ. ನೋಡಿದ್ಯಾ ಸುಬ್ಬಿ, ನಾನು ಹೇಳಿದ್ರೆ ನೀನು ಕೇಳಂಗೆ ಇಲ್ಲ ಅಂತಿದ್ದಿ. ನೋಡಿವಾಗ ಅವನಿಗೂ ನಿನ್ನ ಥರ ಅಂದರೆ ಈ ಥರ ಇರೋದೇ ಇಷ್ಟ ಅಂತ. ಅದನ್ನು ಬಿಟ್ಟು ನೀನು ಆ ಥರ ಇದ್ರೆ ಮತ್ತು ಅವ್ನು ನಿನ್ನ ಪ್ರೀತಿ ಎಲ್ಲಿ ಬರಬೇಕು? ಅದಕ್ಕೆ ನಿನ್ನ ಬಿಟ್ಬಿಟ್ಟ ಬೆಂಗ್ಳೂರಿಗೆ ಹೋಗ್ತಿದ್ದ ಏನಪ್ಪ ಸಚಿನ? ಅಲ್ಲೇನರ ಹುಡುಗಿ ನೋಡಿ ಏನೋ ಮತ್ತೆ? ಅಯ್ಯೋ ಹಾಗೆಲ್ಲ ನಾನು ಯಾವತ್ತೂ ಮಾಡಂಗಿಲ್ಲ ಅಕ್ಕ. ಅಂಥ ತಪ್ಪನೆ ನಾನು ಮಾಡಂಗಿಲ್ಲ ಅಂತ ನಾನು ಅವಾಗಲೇ ಅಮ್ಮಗೆ ಮಾತು ಕೊಟ್ಬಿಟ್ಟಿನಿ. ಯಾಕಂದ್ರೆ ಒಂದು ಸರಿ ಇಷ್ಟಪಡ್ಬೋದು, 2 ಸರಿ ಇಷ್ಟಪಡ್ಬೋದು. ಹಾಗಂತ ಪದೇ ಪದೇ ಎಲ್ಲರೂ ಇಷ್ಟಪಡೋಕ್ಕಾಗ್ತತೇನು? ಇಲ್ಲ. ಒಂದು ಸರಿ ನಾವು ಒಬ್ಬರನ್ನ ಮನಸಾರೆ ಇಷ್ಟಪಟ್ಬಿಟ್ರೆ ಆ ಮನಸ್ಸಿನಾಗ ಅವ್ರಂತ ಕುಂತ್ಬಿಟ್ರೆ ಬೇರೆ ಯಾರೂ ಆ ಜಾಗಕ್ಕೆ ಬಂದ ಸೇರಕ್ಕೆ ಆಗಂಗೆ ಇಲ್ಲ. ಅದು ಯಾರೇ ಆಗಿರಲಿ, ಒಂದೇ ಸರಿ ಮನಸ್ಸು ಒಬ್ಬರನ್ನ ಇಷ್ಟಪಡೋದು. ಇಷ್ಟಪಟ್ಟ ಮೇಲೆ ಪದೇ ಪದೇ ಇಷ್ಟಪಡೋಕೆ ಅದೇನು ಅದು ನಿಜ ಬಿಡು. ನಿಮ್ಮಿಬ್ಬರು ಜೋಡಿ ನೋಡಿದ್ರೆ ನನಗಂತೂ ತುಂಬ ಖುಷಿ ಆಗತ್ತೆ. ಅತ್ತೆ. ಅಯ್ಯೋ ದೇವ್ರೆ, ಏನಿದ್ ನಿನ್ನ ಅವತಾರ? ಅಲ್ಲ ಬರೋವಾಗ ಹಂಗೆ ಬಂದು ಈಗ ನಾನು ಒಂದು ಸ್ವಲ್ಪ ಹೋಗಿ ಬರೋರಾಗ ಅಂದ್ರೆ ಏನಿದೆ ಅಂದ? ಸುಂದ್ರಿ ಏನು ಮಾಡಿಬಿಟ್ಟಿಯವ ನೀನು? ಯಾಕತ್ತೆ ಚಲೋ ಕಾಣತಿಲ್ಲೇನು? ಅಲ್ಲ ಸಚಿನನೇ ಎಷ್ಟು ಚಂದ ಕಾಣಕತ್ತಾಳ ನಾನು ಹೆಂಡ್ತಿ ಅಂತ ನಾನು. ಆದ್ರೆ ನೀನು ನೋಡಿದ್ರೆ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ಟಿದಿ. ಅಮ್ಮು ಚಂದ ಕಾಣತಿಲ್ಲ? ಅಲ್ಲ ಸುಂದರಿ, ಚಂದ ಕಾಣೋ ಪ್ರಶ್ನೆ ಅಲ್ಲ. ಚಂದ ಏನು, ಆಕಿ ಚಂದ ಅದಾಳ. ಚಂದ ಕಾಣಕ ಆಕಿಗೆ ಇಂಥ ಬಟ್ಟೆನ ಹಾಕ್ಬೇಕಂತ ಏನಾರ ಐತೇನ? ಆಕಿ ಹೆಂಗಿದ್ರು ಚಂದ ಕಾಣ್ತಾಳ. ಚಂದಿರೋರಿಗೆ ಎಂಥ ಬಟ್ಟೆ ಹಾಕಿದ್ರು ದೇವ್ತಿರ ಹೆಂಗೆ ಕಾಣ್ತಾರ. ಆದ್ರೆ ನೀನೇನು ಈ ಥರ ರೆಡಿ ಮಾಡ್ಕೊಂಡು ಬಂದಿದ್ದಿ? ಅಲ್ಲ ನಿಮ್ಮ ಮಾವ ಅದು ನೋಡಿದ್ರೆ ಏನು ಅನ್ಕೋತಾರೋ? ನಿನಗರ ಒಂದಿಟ್ಟು ಗೊತ್ತಾಗಂಗಿಲ್ಲ ಏನು? ನೀನು ಬಿಡು, ದೊಡ್ಡ ಮನೆ ಸೊಸೆಯಾಗಿದ್ದಿ, ನಡೀತತಿ ಹಿಂಗಿದ್ರು. ಆದ್ರೆ ನಮ್ಮ ಮನೆಗೆ ಹಿಂಗಿದ್ರೆ ಹೆಂಗೆ ನಡೀತತಿ ನೀನು ಹೇಳು? ಅಲ್ಲ ಅತ್ತಿ, ನೀವು ಹಿಂಗೆ ಅಂತೀರಿ. ಮತ್ತು ನಮ್ಮ ಅವ್ವ ನಮ್ಮ ಚಿಕ್ಕಮ್ಮ ಅಂಕಿತ ಅದು ಈಟ ಫ್ರಾಕ್ ಹಾಕೋತಾಳ.
ಆದರೂ ನಮ್ಮಮ್ಮ ಸುಮ್ಮನೆ ಅದಾಳ ಅಂದ್ರೆ ಯಾಕೆ ಹೇಳಿ ಸಾದ್ರ ಸೊಸಿ ಅಂತ ಹೇಳಿಯಲ್ಲ, ಆದ್ರೆ ನೀವು ಯಾಕೆ ಬೇಡ ಅಂತೀರಿ? ಅಮ್ಮ ಪಾಪ ಹೋಗ್ಲಿ ಅಂತ ಸುಮ್ಮನೆ ಅದಾಳ. ಮೊದಲ ನಮ್ಮಮ್ಮ ಹೆಂಗಂತ ನಿಮಗೂ ಗೊತ್ತೈತಿ. ಆದ್ರೂ ಅಂಕಿತಾಗ ಅಂತ ಬಟ್ಟೆ ಹಾಕೊಳಕ್ಕೆ ಕೊಟ್ಟಾಳ. ಆದ್ರೆ ನೀವು ನೋಡಿದ್ರೆ ಇಂಥ ಬಟ್ಟೆ ಹಾಕಿದ್ರು ಬೇಡ ಅಂದ್ರೆ ಹೆಂಗತ್ತೆಮ್ಮ? ನಾನು ಹೇಳೋದು ಹಂಗಲ್ಲ ಅಪ್ಸಂದ್ರಿ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅಂಕಿತಾ ಮೊದಲಿಂದಾನು ಹಂಗೆ ಬಂದಾಳ. ಆಕೆ ಹಂಗಿದ್ರೆ ನಡಿತತಿ. ಈಗ ಒಮ್ಗಿಲೆ ಇಂಥ ಬಟ್ಟೆ ಹಾಕೊಂಡ್ರೆ ಅದು ಹೆಂಗೆ ಚಂದ ಅನಿಸ್ತತಿ? ನೀನೇ ವಿಚಾರ ಮಾಡಿದ್ದೇನು? ಅಲ್ಲ ಅತ್ತಮ್ಮ, ಒಬ್ರಿಗೊಂಥರ ಮಾಡಬಾರ್ದು. ನೋಡಿ, ನೀವು ಮೊದಲಿಂದ ನಾನು ಅಂಕಿತನ ಹಂಗೆ ಬಿಟ್ಟರೆ ಹಂಗೆ ಅದಾಳ, ಅಮ್ಮನೂ ಹಂಗೆ ಅದಾಳ, ಇಲ್ಲ ಅಂತಲ್ಲ. ಅಮ್ಮನೂ ಬೇಕಿದ್ರೆ ನಾನೇ ಫೋಟೋ ತೋರಿಸ್ತೇನೆ ನಿಮ್ಗೆ. ಆದರೆ ನಿಮ್ಮ ಮನೆಗೆ ಬಂದಾಗಿಂದ ಅಮ್ಮ ಭಾಳ ಬದಲಾಗಿದ್ದಾಳೆ. ಆಕೆಗೂ ಒಂದಿಟ ಹೆಂಗಿರ್ಬೇಕು ಅನ್ನೋದು ಇಷ್ಟ ಆಗೋ ರೀತಿ, ಆಕೆ ಗಂಡರಿಗೆ ಇಷ್ಟ ಆಗೋ ರೀತಿ ಇರೋಂಗೆ ನೀವು ಮಾಡಿದ್ರೆ ಒಳ್ಳೇದು. ಸರಿ ಇರಲಿ ಬಿಡು, ಆ ಗಂಡಗ ಹೆಂಡತಿಗೆ ಅವ್ರಿಗೆ ಇಷ್ಟ ಆಯ್ತಾರೆ ನಾವು ಯಾಕೆ ಬೇಡ? ನಾನು ಒಂದ್ಸರಿ ಹಂಗೆ ಇರಲಿ, ಒಂದ್ಸರಿ ಹಿಂಗೆ ಇರಲಿ, ಅವ್ರಿಗೆ ಇಷ್ಟ ಬಂದಂಗೆ ಇರಲಿ. ಎಲ್ಲ ಗಂಡ ಹೆಂಡತಿ ಚಲೋ ಇರ್ಬೇಕು ಅಷ್ಟೇ ನಮಗೆ. ಜಗಳ ಆಡ್ಕೊತ ಮಾಡ್ಕೊತ ಇರೋದು ನಮ್ಗೆ ಇಷ್ಟ ಆಗಂಗಿಲ್ಲ. ಎಲ್ಲರೂ ನಕ್ಕೊಂತ ಚಲೋ ತಗ ಇರಲಿ, ನಾವು ಅದನ್ನ ಬಯಸೋದು. ಅಯ್ಯೋ ಅಮ್ಮ, ಏನು ನಿನಗೇನು ತಲೆ ಕೆಟ್ಟತೀನ? ಈಗ ಇರೋದ ಹಿಂಗೆ, ಎಲ್ಲರೂ ಹಿಂಗೆ ಇರ್ತಾರೆ. ಹಾಗಂತ ನಾನು ಹೆಂಡತಿ ಒಬ್ಬಕ್ಕೆ ಹಳಿ ಗುಗ್ಗುನಂಗಿರ್ಬೇಕೇನು? ಹಾಂ, ಇಲ್ಲ, ನಾನು ಹೆಂಡ್ತಿನೋ ಇವಾಗಿನ ಕಾಲದಂಗೆ ಮಾಡರ್ನ್ ಆಗೇ ಇರಬೇಕು. ನನಗೂ ಅದೇ ಆಸೆ. ಹಂಗಿದ್ರೆ ನನಗೂ ಇಷ್ಟ ಆಗ್ತೈತೆ. ಅದನ್ನು ಬಿಟ್ಟು ಹಳ್ಳಿ ಗುಗ್ಗು ಹಂಗಿದ್ರೆ ನನಗೂ ಇಷ್ಟ ಆಗಂಗಿಲ್ಲ. ಸುಮ್ಮನೆ ನಾವಿಬ್ರು ಗಂಡ ಹೆಂಡತಿ ಜಗಳಾಡ್ಬೇಕು. ಅದನ್ನು ಬಿಟ್ಟು ಇಬ್ಬರು ಚಂದಾಗ ಇದ್ರೆ, ಇಬ್ಬರು ಚಲೋತಾಗ ಇದ್ರೆ ಜಗಳ ಅನ್ನೋದು ಯಾಕೆ ಬರ್ತೈತಿ? ಬರಂಗೇ ಇಲ್ಲ. ನಾನು ಹೇಳೋದು ಅರ್ಥ ಆತನ್ ಬೇ? ಅಪ್ಪ ಏನಾರ ಅಂದರು ನಾನು ಹೇಳ್ತೇನೆ. ಅಪ್ಪ ಏನು ಅನ್ನಕ್ಕೆ ಹೋಗಂಗಿಲ್ಲ. ಅಂಕಿತಾಗ ಸುಮ್ಮನೆ ಇದ್ದಾನು, ನನ್ನ ಹೆಂಡತಿಗೆ ಯಾಕಂತಾನಪ್ಪ ಅನ್ನಂಗೆ ಇಲ್ಲ ಬಿಡು. ಅತಿ, ಈಗ ನಾನು ಇದನ್ನ ಹಾಕೊಲ್ರಿ, ನಾಗಳಿದ ಹಾಕೊಲ್ರಿ, ನೀವು ಹೆಂಗೆ ಅಂತೀರಿ ಹಂಗೆ ಅತಿ. ನನಗೆ ನಿಮ್ಮ ಮಾತು ಮೀರಿ ಇರೋಕೆ ಇಷ್ಟ ಇಲ್ಲ ಅತಿ. ಇಲ್ಲ, ನಿನಗೆ ಹೆಂಗೆ ಇಷ್ಟ ಬರ್ತೈತೋ ಹಂಗೆ ಇರ್ರಿ. ನಾನು ಹಂಗಿರು ಹಿಂಗಿರು ಅಂತ ಹೇಳಂಗಿಲ್ಲ. ಆದರೆ ಚಲೋ ತಗ ಇರಿ ಇಬ್ಬರು ಗಂಡ ಹಿಂದಿ, ಅಷ್ಟೇ ನಾನು ಹೇಳೋದು. ಸರಿ ಬರ್ರಿ, ಎಲ್ಲರೂ ಕೂಡ ಊಟ ಮಾಡಿದ್ರಾತ. ಸರಿ, ಅಪ್ಪ ಇಲ್ಲಿ ಕಾಣಿಸತ್ತಿಲ್ಲ. ಅವಾಗ ಬಂದಲ್ಲಪ್ಪ, ಇನ್ನೂ ಒಳಗೆ ಬಂದಿಲ್ಲೇನು? ಅಲ್ಲ, ಬರ್ತಾನಂತ ಹೇಳಿ ಯಾಕೆ ಇನ್ನೂ ಲೇಟ್ ಮಾಡ್ತಾನಪ್ಪ? ಅದೇನೋ ಚಾಪಿ ಮರ್ತಾನಂತ ಅಂದ, ತೊಗೊಂಡು ಬರ್ತಾನಂತ ಅಂದ, ಹೋಗಿ ಇನ್ನೂ ಬಂದಿಲ್ಲ. ಇಷ್ಟೊತ್ತು ಬೇಕು ಚಾಪಿ ತರಕ್ಕೆ? ನಾನು ಹೋಗ್ತಾನೆ ಅದಕ್ಕೆ, ನನ್ನ ಮಾತಾ ಕೇಳಂಗಿಲ್ಲ, ತಾನೇ ಹೋಗ್ತಾನೆ ಓಡೋಡಿ. ಅಯ್ಯೋ ಬರ್ತಾನೆ ತಗೋ, ನೀವು ಕುಂದ್ರಿ ಎಲ್ಲರೂ, ನಾನು ಉಣ್ಣಕ್ಕೆ ಹಚ್ತಾನಂತ. ಅತ್ತಮ್ಮ, ನಾನು ಈ ರತಿ ಎಲ್ಲ ಅಣ್ಣ ಅಂತ ಹೇಳಿ ನಿಮ್ಮ ಮನಸ್ಸಿಗೇನು ಬೇಜಾರಿಲ್ಲಲ್ಲೋ? ಏನು ಸುಂದ್ರಿ ಈ ರೀತಿ ಎಲ್ಲ ಮಾತಾಡಲು? ಅತ್ತೇನೋ ದೊಡ್ಡವ್ರಂತ ಕೆಲಸ ಮರ್ಯಾದೆನೂ ಕೊಡ್ದೆ ಈ ರೀತಿ ಎಲ್ಲ ಅಂದ್ಲಂತ ಹೇಳಿ ನಾನು ನಿಮ್ಗೆ ಮರ್ಯಾದೆ ಕೊಡಲಿಲ್ಲ ಅಂತ ನಿಮ್ಗೆ ಅನಿಸ್ತೇನೆ? ನಾನು ಏನಾದ್ರು ತಪ್ಪು ಮಾಡೇನಂತ ನಿಮ್ಗೆ ಅನಿಸಿದ್ರೆ ಬೈದು ಬಿಡ್ರಿ, ಪರವಾಗಿಲ್ಲ, ನಾನು ಬೈಸ್ಕೊತೇನೆ. ಆದ್ರೆ ದೊಡ್ಡವ್ರಿಗೆ ವಾಪಸ್ ಅಂತಿರ್ಕಿಲ್ಲ. ಆದ್ರೆ ತಂಗಿ ವಿಷಯ ಎಲ್ಲ ಮನಸ್ಸು ಕರಗಿ ಆ ರೀತಿ ಎಲ್ಲ ಅಂದ್ಬಿಟ್ನಿ. ನಿಮ್ಗೇನು ಬೇಜಾರಿಲ್ಲ ಅತ್ತಮ್ಮ? ಅಯ್ಯೋ ಅದನ್ನೆಲ್ಲ ಬಿಡು, ನಡಿ ಹೋಳಿಗೆಲ್ಲ ತನ್ನಗಾಕ ಎಲ್ಲರೂ ಸೇರಿ ಕುಂತ್ಕೊಂಡು ಊಟ ಮಾಡಿದ್ರಾತ. ಅಲ್ಲೇ ಬಾಳೆಯಲ್ಲಿ ಇದಾವೆ, ಅವನ್ನ ಹರ್ಕೊಂಡು ಬಾಸಕ್ಕಿನ್ ಬಾಳೆಯಲ್ಲಿ ಅದ ಕುಂತ್ಕೊಂಡು ಊಟ ಮಾಡೋಣ್ರಿ ಇವತ್ತೆಲ್ಲ. ಯಾಕೋ ಇವತ್ತು ನಂದು ಎಡಗನ್ನು ಅದರಾಕತ್ತತ್ವಾ ಸುಂದ್ರಿ, ಯಾಕಿರ್ಬೋದು? ಎಡಗನ್ ಅದ್ರಿರಕ ಚಲೋ ಆಗ್ತತೆ ಏನು ಕೆಟ್ಟದಾಗ್ತತೆ ಒಂದು ದಿನಾನೂ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮಿಂಗ್ ಅನ್ಸತಿ ಏನಾಗ್ತತೆ ಏನು ಅನ್ನೋಂಗೆ ಆಗತತಿ. ಹೌದಾತಿ? ಅಂದ್ರೆ ಎಡಗನ್ ಅದ್ರಿರ ಚಲೋ ಅಂತಾರೆ. ಅಂದ್ರೆ ನೀವೇನಾರ ಇವತ್ತು ಚಲೋ ಸುದ್ದಿ ಕೇಳ್ತಾರ ಏನ? ಎಡಗನ್ ಅದ್ರಿರ ಚಲೋನ ಅಂತಾರತಿ. ನನಗೂ ಹಂಗೆ ಗೊತ್ತು. ನನಗೂ ಒಂದ್ಸರಿ ಎಡಗನ್ ಅದ್ರಿದಾಗ ನನಗೆ ಸಚಿನ್ ಅವರು ಸಿಕ್ಕಿದ್ದು, ಇಷ್ಟು ಒಳ್ಳೆ ಹುಡುಗ ಸಿಕ್ಕಿದವಾಗ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ತಪ್ಪದೆ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಂಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ, ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ, ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ, ವ್ಯೂಸ್ಗಳು ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕತೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದನ್ನ ಯಾರು ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಸೊ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.